ನಮಸ್ಕಾರ. ಮೊನ್ನೆ ತಾನೇ ನನ್ನ ಫ್ರೆಂಡ್ ಒಂದು ಮನೆ ಕಟ್ಟಿದ್ಲು. ಅವಳು ಮನೆ ಗೃಹಪ್ರವೇಶಕ್ಕೆ ಹೋಗಿದ್ದೆ. ನನಗೆ ತುಂಬ ಖುಷಿ ಆಯಿತು. ಒಂದೊಳ್ಳೆ ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ, ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಮಗು ಇದೆ, ಪರ್ಫೆಕ್ಟ್ ಲೈಫ್ ಅಪ್ಪ ಅಂತ ಅನಿಸ್ತು. ಆದರೆ ಎಲ್ಲ ಫಂಕ್ಷನ್ ಆದಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಮಾತಾಡ್ತಾ ಅವಳು ಬಾಯಲ್ಲಿ ಖುಷಿಯಾಗಿರೋ ವಿಷಯಕ್ಕಿಂತ ಕಂಪ್ಲೇಂಟ್ ಮಾಡ್ತಾನೇ ನಾನು ನೋಡ್ತಾ ಇದ್ದೆ. ಇವಳು ಒಬ್ಬಳೇ ಅಲ್ಲ, ಎಷ್ಟೋ ಸತಿ ನಾವು ಎಷ್ಟೊಂದು ವ್ಯಕ್ತಿಯನ್ನು ಮೀಟ್ ಮಾಡಿರ್ತೀವಿ. ಅದು ಸರಿಗಿಲ್ಲ, ಇದು ಸರಿಗಿಲ್ಲ. ನಾವು ಎಷ್ಟೋ ಸತಿ ಅವ್ರನ್ನ ನೋಡಿದಾಗ ಅಯ್ಯೋ ಇವ್ರ ಜೀವನದಲ್ಲಿ ಏನೂ ಕಮ್ಮಿ ಇಲ್ಲಪ್ಪ ಅಂತ ಅಂದ್ಕೊಳ್ತೀವಿ. ಆದರೆ ಅವ್ರ ಲೈಫಲ್ಲಿ ಏನಾದರೂ ಒಂದು ಕಂಪ್ಲೇಂಟ್ ಮಾಡ್ತಾನೇ ಇರ್ತಾರೆ. ಯಾವಾಗಲೂ ನಮಗೇನಿರುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಏನಿರಲ್ವೋ, ಇದು ಏನು ಮನೆನಪ್ಪ, ಇನ್ನೂ ಇಷ್ಟು ದೊಡ್ಡ ಮನೆ, ಪಕ್ಕದಲ್ಲಿ ಸೈಟ್ ಇರೋರು ನೋಡಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ. ನಾನು ಹೇಳಿದೆ ನನ್ನ ಗಂಡಂಗೆ, ಆದರೂ ಕೂಡ ನೋಡಿ ಇಷ್ಟಲ್ಲೇ ಮನೆ ಕಟ್ಟಿಕೊಂಡಿದ್ದಾನೆ, ಬೆಳಕಿಲ್ಲ, ಕತ್ಲೆ ಅಥವಾ ಮತ್ತೊಂದು ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಅಥವಾ ಒಂದು ಒಳ್ಳೆ ಕೆಲಸ ಇದ್ದರೂ ಕೂಡ ಕೆಲಸದ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಕೆಲವರು ಮಕ್ಕಳೇ ಇರಲ್ಲ, ಆದರೆ ಮಕ್ಕಳಿದ್ದವರು ಅಯ್ಯೋ ನನ್ನ ಮಗ ಹೀಗೆ, ನನ್ನ ಮಗಳು ಹೀಗೆ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಜೀವನ ಅನ್ನೋದೇ ಹೀಗೆ. ಆದರೆ ನಿಮಗೆ ಗೊತ್ತಾ, ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ನಾವು ಯಾವಾಗ ನಮ್ಮ ಲೈಫಲ್ಲಿ ಗ್ರೇಟ್ಫುಲ್ ಆಗಿರ್ತೀವೋ, ನಮ್ಮ ಲೈಫ್ ಡೆಸ್ಟಿನಿ ಆಗಿರಬಹುದು ಅಥವಾ ಏನೇ ಆಗಿರಲಿ, ಅದನ್ನು ಬದಲಾಯಿಸೋ ಶಕ್ತಿ ನಮಗಿದೆ. ಅದನ್ನೇ ನಾವು ಹೇಳ್ತಾ ಇರ್ತೀವಿ, ಕರ್ಮ ಥಿಯರಿಲಿ ಕೂಡ ಆಗಮ ಕರ್ಮ ಅಂತ. ನಮಗೆ ಬರ್ತಕ್ಕಂತಹ ಕರ್ಮವನ್ನು ಬದಲಾಯಿಸಲಿಕ್ಕೆ ನಮಗೆ ಶಕ್ತಿ ಇದ್ದೇ ಇದೆ. ಆದರೆ ಇದೆಲ್ಲವನ್ನು ಬಿಟ್ಟು ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ರೆ ನಮ್ಮ ಲೈಫು ಹೇಗಾಗತ್ತೆ ಗೊತ್ತಾ? ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಈ ಭೂಮಿಗೆ ನೀವು ಬಂದಿರೋ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಂತೋಷವಾಗಿರೋಕ್ಕೆ. ಮನುಷ್ಯನ ಜನ್ಮ ಮಹಾಜನ್ಮ ಅಂತ ಹೇಳ್ತಾರೆ. ಎಷ್ಟೋ ಜನ್ಮದ ಪುಣ್ಯ ಮಾಡಿದರೆ ಮನುಷ್ಯನ ಹುಟ್ಟಲಿಕ್ಕೆ ಸಾಧ್ಯ ಅಂತ. ಅಂತಹ ಒಂದು ಜನ್ಮ ಪಡೆದ ನಾವು ಯಾಕ್ರಿ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ? ಈ ಪ್ರಪಂಚ ಎಷ್ಟು ಅದ್ಭುತವಾಗಿದೆ, ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲವೂ ಟೈಮಲ್ಲಿ ಆಗ್ತಾ ಇದೆ. ನಮಗೆ ತಿನ್ನೋಕ್ಕೆ ಆಹಾರ ಇದೆ, ಕುಡಿಲಿಕ್ಕೆ ನೀರಿದೆ. ಒಂದು ದಿನ ನಿಮ್ಗೆ ಊಟ ಸಿಗದೆ ಇದ್ದರೆ ನೀವು ಹೇಗೆ ಎಷ್ಟು ಚಡಪಡಿಸ್ತೀರ? ಮನೇಲಿ ತಂದೆ ತಾಯಿ ಆರೋಗ್ಯವಾಗಿದ್ದಾರೆ, ಒಂದಿನ ಅವ್ರ ಆರೋಗ್ಯಕ್ಕೆ ಏನೋರು ಒಂಚೂರು ಅವ್ರಿಗೊಂದು ಕೆಮ್ಮು ನೆಗಡಿ ಬಂದರೂ ನಮಗೆ ಎಷ್ಟು ಆತಂಕ ಆಗುತ್ತೆ. ಎಷ್ಟೊಂದು ಒಳ್ಳೆಯ ವಿಷಯ ನಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಯಾಕ್ರೀ ಕೂತ್ಕೊಂಡು ನಾವು ಕಂಪ್ಲೇಂಟ್ ಮಾಡ್ತಾ ಇರಬೇಕು? ಪ್ರಪಂಚವನ್ನು ಅತಿ ಅದ್ಭುತವಾಗಿ ಸೃಷ್ಟಿಸಿರ್ತಕ್ಕಂತಹ ಭಗವಂತನಿಗೆ ನೀವು ಹೀಗೆ ಕಂಪ್ಲೇಂಟ್ ಮಾಡಿದ್ರೆ ಆತನಿಗೆ ಎಷ್ಟು ಬೇಜಾರಾಗುತ್ತೆ. ಇದನ್ನೆಲ್ಲ ಬಿಟ್ಬಿಡೋಣ. ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದ್ರೆ ಇವತ್ತಿಂದ ನಾವು ಗ್ರೇಟ್ಫುಲ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ನಿಮಗೆ ಗೊತ್ತಾ, ನ್ಯೂರೋ ಸೈನ್ಸ್ ಕೂಡ ಇದನ್ನು ಪ್ರೂವ್ ಮಾಡಿದೆ. ನ್ಯೂರೋ ಸೈನ್ಸ್ ಆ್ಯಂಗಲಿಂದ ನೋಡೋದಾದರೆ, ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರಪ್ಪ, ನನ್ನ ಜೀವನ ಇಷ್ಟು ಚೆನ್ನಾಗಿದೆ ಅಂತ ಯಾವಾಗ ನೀವು ಅನ್ಕೋತಾ ಇರ್ತೀರೋ, ನಿಮಗೆ ಡೋಪಾಮೈನ್ ಮತ್ತು ಸೆರೋಟೋನಿನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಅದು ಎಂಥ ರೀತಿಯ ಹಾರ್ಮೋನ್ ಅಂತ ಹೇಳಿದ್ರೆ ಯಾವಾಗಲೂ ಫೀಲ್ ಗುಡ್ ಅಂತ. ಈಗ ನಿಮ್ಮ ಮೊಬೈಲಲ್ಲಿ ಸೈಲೆಂಟ್ ಮೋಡ್, ಜನರಲ್ ಮೋಡ್ ಅಂತೆಲ್ಲ ಹೇಗಿರುತ್ತೋ, ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರೋ ನಿಮ್ಮ ಬ್ರೈನ್ ಯಾವ ಮೋಡನ್ನು ಆ್ಯಕ್ಟಿವೇಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಪಾಸಿಬಿಲಿಟಿ ಮೋಡ್. ಈಗ ಎಷ್ಟೋ ಸತಿ ನಿಮ್ಮ ಜೀವನದಲ್ಲಿ ಏನೋ ಕಷ್ಟ ಬರ್ತಾ ಏನೋ ಒಂದು ಅಡ್ವರ್ಸಿಟಿಲಿ ಇರ್ತೀರ. ಆಗ ನಿಮ್ಮ ಜೀವನದಲ್ಲಿ ಆಗ್ತಾ ಇರತಕ್ಕಂಥ ಒಳ್ಳೆ ಅಂಶಗಳನ್ನು ಲೆಕ್ಕ ಹಾಕ್ತಾ ಹೋಗಿ, ನಿಮ್ಮ ಫೋಕಸ್ ಅಲ್ಲಿ ಹೋದಾಗ ಆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ನೀವು ಇಂಪ್ರೂವ್ ಮಾಡ್ಕೋತಾ ಹೋಗ್ತೀರಾ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಕಾಗ್ನೇಟಿವ್ ಥಿಂಕಿಂಗ್ ಆಗಿರಬಹುದು ಅಥವಾ ನಿಮ್ಮ ಬಿಹೇವಿಯರಲ್ಲೂ ಕೂಡ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಾ. ಹಾಗಾಗಿ ಗ್ರ್ಯಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ. ಮತ್ತು ಸೆಲ್ಫ್ ಕಂಪ್ಯಾಷನೇಟ್. ಹೌದು, ನಮಗೆಲ್ಲವೂ ಸೆಲ್ಫ್ ಕಂಪ್ಯಾಷನೇಟ್ ಮೋಡ್ ಬೇಕೇ ಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ಮೇಲೆ ಕರುಣೆ ಇರಬೇಕು. ಆದರೆ ಆ ಕರುಣೆ ಹೋಗಿ ವಿಕ್ಟಿಮ್ ಆಗಬಾರ್ದು. ನನ್ನ ಲೈಫಲ್ಲೇ ಹೀಗೆ ಯಾವಾಗಲೂ ಕಷ್ಟ ಬರ್ತಾನೆ ಇರುತ್ತೆ, ನನಗೆ ಹಿಂಗಾಗಬೇಕಾ, ನನ್ನ ಚಿಕ್ಕ ವಯಸ್ಸಿಂದ ಇದೇ ಆಗೋಯಿತು, ಆ ಪ್ಯಾಟ್ರನನ್ನು ಬ್ರೇಕ್ ಮಾಡ್ಕೋತಾ ಹೋಗಿ ಯಾವಾಗ ವಿಕ್ಟಿಮ್ ಆಗಿ ಹೋಗ್ತೀವೋ, ನಾವು ಅಯ್ಯೋ ಪಾಪ ನನ್ನ ಕೈಲಿ ಏನೋ ಮಾಡೋಕ್ಕಾಗಲ್ಲ ಅಂತ ನಾವು ಯಾವಾಗ ಅದೇ ಥರ ಹೇಳ್ಕೋತಾ ಹೋಗ್ತೀವೋ ಅದು ವಾಸ್ತವದ ನಿಜ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ತಾ ಹೋಗಿ. ನೀವು ಯಾವಾಗ ನಿಮ್ಮನ್ನು ನಂಬ್ತಾ ಹೋಗ್ತೀರಾ, ನೀವು ಜೀವನದಲ್ಲಿ ಏನು ಸಾಧನೆ ಬೇಕಾದರೂ ನೀವು ಮಾಡ್ತಾ ಹೋಗಬಹುದು. ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರ, ನಿಮ್ಮ ಸ್ಟ್ರೆಸ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರಾ, ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೆಟರ್ ಆಗ್ತಾ ಹೋಗುತ್ತೆ. ಒಂದು ಹೋಪ್ ಇರುತ್ತೆ, ಹೇಗೋ ನಾನು ಆ ಕಷ್ಟವನ್ನು ಸುಧಾರಿಸ್ತೀನಿ ಅನ್ನೋದು. ನಿಮ್ಮ ರಿಲೇಷನ್ಶಿಪ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾವು ನಮ್ಮ ಸಂಗಾತಿಯನ್ನು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿರ್ತೀವಿ. ಅವ್ರು ಮಾಡ್ತಕ್ಕಂಥ ಎಫರ್ಟ್ ಆಗಿರ್ಬೋದು, ನಮ್ಮನ್ನ ಪಿಕ್ ಮಾಡೋದಾಗಿರ್ಬೋದು, ನಮ್ಮ ಡಬ್ಬ ಪ್ಯಾಕ್ ಮಾಡೋದಾಗಿರಬಹುದು, ಅಥವಾ ನಾವು ಹುಷಾರಾಗಿಲ್ದಾಗ ನಮ್ಮನ್ನ ನೋಡ್ಕೊಳ್ಳೋದಾಗಿರ್ಬೋದು, ಎಲ್ಲವನ್ನು ನಾವು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿರ್ತೀವಿ. ಆದರೆ ಯಾವಾಗ ನಾವು ಸಣ್ಣ ಸಣ್ಣ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರ್ತೀವೋ ಆಗ
ನಮ್ಮಲ್ಲಿರ್ತಕ್ಕಂತಹ ಒಂದು ರಿಲೇಷನ್ಶಿಪ್ ಬಾಂಡ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ಕೆಲವು ಟಿಪ್ಸ್ಗಳನ್ನು ದಿನನಿತ್ಯ ಇನ್ಕಲ್ಕೇಟ್ ಮಾಡ್ತಾ ಹೋಗಿ ಖಂಡಿತವಾಗೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ನೋಡಿ, ದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಆಯಿತಾ, ಯಾವ ವಿಷಯಕ್ಕೆ ನಿಮಗೆ ಟ್ರಿಗರ್ ಆಯಿತು. ಈಗ ಎಕ್ಸಾಂಪಲು, ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ನಿಮ್ಮನ್ನು ಟ್ರಿಗರ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ, ಅಥವಾ ನಿಮ್ಮ ಫ್ರೆಂಡ್ಸ್ ಏನೋ ನಿಮ್ಗೆ ಹೇಳಬಾರ್ದು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ, ಅಥವಾ ನಿಮ್ಮ ಸಂಗಾತಿ ಏನೋ ಒಂದು ವಿಷಯ ಹೇಳಿದ್ರು, ಯಾವ ವಿಷಯಕ್ಕೆ ಕೋಪ ಬಂತು ಅಂತ ಡೈಲಿ ಇದನ್ನು ಬರೀತಾ ಹೋಗಿ. ನಂತರ ಯಾವ ವಿಷಯಕ್ಕೆ ನೀವು ದಿನ ಗ್ರೇಟ್ಫುಲ್ ಆಗಿದ್ದೀರಾ. ಎಕ್ಸಾಂಪಲ್, ನಿಮಗೆ ಒಂದು ಊಟ ಯಾರೋ ಒಬ್ಬರು ಆಫರ್ ಮಾಡಿದ್ರು, ಒಬ್ಬರು ನೀರು ಕೊಟ್ಟರು, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಾಂಪ್ಲಿಮೆಂಟ್ ಮಾಡಿರೋದಾಗಿರ್ಬೋದು, ನಿಮ್ಮ ಬಾಸ್ ಅಪ್ರಿಷಿಯೇಟ್ ಮಾಡಿರೋದಾಗಿರ್ಬೋದು, ನಿಮ್ಮ ಸಂಗಾತಿ ನಿಮಗೋಸ್ಕರ ಅಡುಗೆ ಮಾಡಿರೋದಾಗಿರ್ಬೋದು, ಸಣ್ಣ ಸಣ್ಣ ವಿಷಯಗಳನ್ನು ಬರಿತಾ ಹೋಗಿ. ಅಟ್ಲೀಸ್ಟು 15 ದಿನ ಒಂದು ಸತಿ ಆದರೂ ನಿಮ್ಮ ಸಂಗಾತಿಗೆ ಒಂದು ಗ್ರ್ಯಾಟಿಟ್ಯೂಡ್ ಲೆಟರನ್ನು ಬರಿತಾ ಹೋಗಿ. ಎಷ್ಟು ಸತಿ ನಾವು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ, ಆದರೆ ಅವ್ರು ನಮ್ಮ ಜೀವನದಲ್ಲಿ ಬಂದಮೇಲೆ ಎಷ್ಟೊಂದು ಒಳ್ಳೆಯ ಅಂಶಗಳನ್ನು ತಗೊಂಡು ಬಂದರು ಅಲ್ವಾ, ಅದನ್ನೆಲ್ಲ ನಾವು ಯಾವತ್ತೂ ಕನ್ಸಿಡರೇ ಮಾಡಲ್ಲ. ಅವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಲೆಟರನ್ನು ಬರಿತಾ ಹೋಗಿ. ಆ ಮೆಂಟಲ್ ರೀಫ್ರೇಮಿಂಗನ್ನು ಶುರು ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಅನಿಸುತ್ತೆ ನಾನು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಿಮ್ಮ ಬ್ರೈನಿಗೆ ಹೇಳಿ ಕ್ಯಾನ್ಸಲ್ ಅಂತ. ನಿಮ್ಮ ಬ್ರೈನು ಒಂದು ಸಣ್ಣ ಮಗು ಥರ, ಅದಕ್ಕೆ ಆಲೋಚನೆ ಮಾಡೋದನ್ನು ನೀವು ಹೇಳ್ಕೊಡ್ತಾ ಹೋಗಬೇಕು. ಯಾವಾಗ ನೀವು ಆ ನೆಗೆಟಿವ್ ಥಿಂಕಿಂಗ್ ಲೂಪಲ್ಲೇ ಇದ್ದೀನಿ ಅಂದ ತಕ್ಷಣ ನಿಮಗೆ ನೀವು ಹೇಳ್ಕೊಳ್ಳಿ, ಐ ಹ್ಯಾವ್ ಟು ಕ್ಯಾನ್ಸಲ್ ದಿಸ್ ಥಾಟ್, ಕ್ಯಾನ್ಸಲ್ ಅಂತ. ಮತ್ತೆ ಪಾಸಿಟಿವಿಟಿಗೆ ಯೋಚನೆ ಮಾಡ್ತಾ ಹೋಗಿ, ಪಾಸಿಟಿವ್ ಥಿಂಕಿಂಗನ್ನು ಶುರು ಮಾಡ್ಕೋತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.